ನಮಸ್ತೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೀವನ ಗಾಥೆ ಬಗ್ಗೆ ನಾವಿವತ್ತು ತಿಳಿತಾ ಹೋಗೋಣ. ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ, ಸಂಗೀತ ಮತ್ತು ಸ್ಟೈಲ್ ಎಂದ್ರೆ ನೆನಪಾಗುವ ಹೆಸರೇ ವಿ ರವಿಚಂದ್ರನ್. ಅಭಿಮಾನಿಗಳು ಅವರನ್ನ ಪ್ರೀತಿಯಿಂದ ಕ್ರೇಜಿ ಸ್ಟಾರ್ ಅಂತ ಕರೀತಾರೆ ಗುರು. ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಸಂಗೀತ ನಿರ್ದೇಶಕ ಒಂದೇ ವ್ಯಕ್ತಿಯಲ್ಲಿ ಅನೇಕ ಪ್ರತಿಭೆಗಳ ಸಂಯೋಜನೆ ಇರತಕ್ಕಂಥದ್ದು ಮತ್ತು ಅವರ ಜೀವನ ಮತ್ತು ಸಿನಿ ಪ್ರಯಾಣದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಇವತ್ತು. ವೀಕ್ಷಕರೇ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್, ಶೇರು, ಕಮೆಂಟು ಕೊಟ್ಬಿಡಿ ಅಂತ ಕೇಳ್ತಾ, ಸ್ನೇಹಿತರೆ, ರವಿಚಂದ್ರನ್ ಅವರು 1961 ಮೇ 30 ಬೆಂಗಳೂರಿನಲ್ಲಿ ಜನಿಸ್ತಾರೆ. ಅವರ ತಂದೆ ಎನ್ ವೀರಸ್ವಾಮಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರು ಹಾಗೂ ಈಶ್ವರಿ ಪ್ರೊಡಕ್ಷನ್ಸ್ ಮೂಲಕ ಹಲವಾರು ಹಿಟ್ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿದ್ದಾರೆ ಅನ್ನೋದು ದೊಡ್ಡ ವಿಷಯ. 1986 ರವಿಚಂದ್ರನ್ ಅವರು ಸುಮತಿ ಅವರನ್ನ ವಿವಾಹವಾಗ್ತಾರೆ. ಈ ದಂಪತಿಗೆ 3 ಮಕ್ಕಳು: ಗೀತಾಂಜಲಿ, ಮನೋರಂಜನ್ ರವಿಚಂದ್ರನ್, ವಿಕ್ರಮ್ ರವಿಚಂದ್ರನ್ ಅಂತಕ್ಕಂತ 3 ಮಕ್ಕಳು. ಇವರಿಬ್ಬರೂ ಪುತ್ರರು ಈಗ ಕನ್ನಡ ಚಿತ್ರರಂಗದಲ್ಲಿ ನಟರಾಗಿ ತಮ್ಮದೇ ಗುರುತನ್ನ ನಿರ್ಮಿಸಿಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಚಿತ್ರರಂಗದಲ್ಲಿ ಪ್ರವೇಶನ ಪಡಿತಾರೆ ರವಿಚಂದ್ರನ್ ಅವರು 1982 ಬಿಡುಗಡೆಯಾದ ಕಡಿಮ ಕಳ್ಳರು ಅಂತಕ್ಕಂಥ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಆದ್ರೆ ಅವರನ್ನ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಮಾಡಿದ ಸಿನಿಮಾ ಅಂದ್ರೆ ಎಲ್ರಿಗೂ ಗೊತ್ತು, ಪ್ರೇಮಲೋಕ ಅನ್ನೋದು. ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಅನ್ನೇ ಹುಟ್ಟಾಕ್ತೈತೆ. ಸಂಗೀತ ಸೆಟ್ಗಳು, ವಿದೇಶಿ ಲೊಕೇಶನ್ಗಳು ಎಲ್ಲವೂ ಆ ಕಾಲಕ್ಕೆ ಹೊಸತನ ಅನ್ಸ್ಬೋದು. ಆ ರೀತಿಯಾಗಿ ರವಿಚಂದ್ರನ್ ಅವರು ದೊಡ್ಡ ಹೆಸರನ್ನ ಮಾಡ್ತಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸಿನಿ ಪಯಣದಲ್ಲಿ ದೊಡ್ಡ ಹಿಟ್ ಸಿನಿಮಾಗಳು ಬಂದಿವೆ ಗುರು. ಅವುಗಳಲ್ಲಿ ಕೆಲವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಣಧೀರ, ಅಂಜದ ಗಂಡು, ರಾಮಾಚಾರಿ, ಮಲ್ಲ, ದೃಶ್ಯ. ಸೊ ಈ ಕೆಲವು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ ಆದ ಸಿನಿಮಾಗಳು. ಇನ್ನು ಸಾಕಷ್ಟಿವೆ, ಬಟ್ ಇವು ನಾನು ಹೇಳೋಕೆ ಇಷ್ಟಪಟ್ಟಂತ ಸಿನಿಮಾಗಳು. ಹಾಗೆ ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ವಿಶೇಷವಾಗಿ ಗಮನ ಸೆಳೆಯೋದೇನೆಂದ್ರೆ ಸಂಗೀತ ಮತ್ತು ನಿರ್ದೇಶನ ಶೈಲಿ ವಿಶೇಷವಾಗಿ ಗಮನನ ಸೆಳೆಯುತ್ತೆ. ಹಾಗೂ ಭರ್ಜರಿ ಸೆಟ್ಗಳು, ಅದ್ಭುತ ಹಾಡುಗಳು, ಪ್ರೇಮ ಕಥೆಯ ವಿಭಿನ್ನ ನಿರೂಪಣೆ ಅವರ ಸಿನಿಮಾದಲ್ಲಿ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು. ಅವರ ಸಿನಿಮಾಗಳ ಹಾಡುಗಳು ಇಂದಿಗೂ ಅಭಿಮಾನಿಗಳ ಹೃದಯದಲ್ಲಿ ಉಳಿದಿದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ಎಂಬ ಬಿರುದನ್ನ ಪಡೆದಿರತಕ್ಕಂತ ವಿ ರವಿಚಂದ್ರನ್ ಅವರು 1980-90 ದಶಕದಲ್ಲಿ ಕನ್ನಡ ಸಿನಿಮಾಗೆ ಹೊಸ ಸ್ಟೈಲ್ ನೀಡಿದಂತ ವ್ಯಕ್ತಿ ಅಂತ ಹೇಳ್ಬಹುದು. ಅವರ ಪ್ರಯೋಗಾತ್ಮಕ ಸಿನಿಮಾ ನಿರ್ಮಾಣ ಮತ್ತು ಸಂಗೀತದ ಮೆಲುಕು ಇಂದಿಗೂ ಅನೇಕ ನಿರ್ದೇಶಕರಲ್ಲಿ ಪ್ರೇರಣೆ ಅಂತ ಹೇಳ್ಬೋದು. ಹಾಗೆ ಪ್ರೇಮ, ಸಂಗೀತ ಮತ್ತು ಕ್ರೇಜಿ ಕಲ್ಪನೆಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಅಧ್ಯಯನ ಬರೆದಂತವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ನಿಮ್ಗೆ ರವಿಚಂದ್ರನ್ ಅವರ ಯಾವ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಇವರು ಮಾಡದೇ ಇರತಕ್ಕಂತಹ ಪಾತ್ರಗಳಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ರವಿಚಂದ್ರನ್ ಅವರು ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಅವರ ಪ್ರತಿ ಒಂದು ಸಿನಿಮಾಗಳಲ್ಲೂ ಲವ್ ಸೀಕ್ವೆನ್ಸ್ ಇದ್ದೇ ಇರುತ್ತೆ. ಪ್ರೇಮ ಅಂದ್ರೆ ರವಿಚಂದ್ರನ್ ಅಂದ್ರೆ ಪ್ರೇಮ ಅನ್ನೋ ರೀತಿ ಅವ್ರು ಬದುಕ್ಬಿಟ್ಟಿದ್ರೆ ಅವ್ರ ಜೀವನದಲ್ಲಿ ಅಂತ ಹೇಳ್ಬೋದು. ಸೊ ರವಿಚಂದ್ರನ್ ಅವರ ಸಿನಿಮಾಗಳು ನಿಮ್ಗೆ ಎಷ್ಟೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನ ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಗುರು. ಧನ್ಯವಾದಗಳು. ಶುಭ ದಿನ.